ಡಾಕ್ಟ್ರೆ, ಎಷ್ಟು ಕಡಿಮೆ ಆಹಾರ ತಗೊಂಡ್ರು ನನ್ನ ದೇಹ ತೂಕ ಕಡಿಮೆನೆ ಆಗ್ತಾ ಇಲ್ವಲ್ಲ? ಪ್ರತಿದಿನ ವಾಕಿಂಗ್ ಮಾಡ್ತೀನಿ, ದಿನ ಇಡೀ ಶ್ರಮ ಪಟ್ಟು ಕೆಲಸ ಮಾಡ್ತೀನಿ, ಆದ್ರೂ ನನ್ನ ತೂಕ ದಿನದಿಂದ ದಿನ ಹೆಚ್ಚಾಗ್ತಾನೆ ಹೋಗ್ತಾ ಇದೆಯಲ್ಲ ಡಾಕ್ಟ್ರಿ, ಯಾಕೆ ಅಂತ ಹಲವಾರು ಜನ ಕೇಳ್ತಿರ್ತಾರೆ. ಇದು ಬಹಳಷ್ಟು ಜನ ಅನುಭವಿಸ್ತಾ ಇರುವಂತಹ ಸಮಸ್ಯೆ. ಈ ತೊಂದರೆ ನಿಮ್ಗೂ ಇದ್ರು ಯಾಕೆ ಈ ತೊಂದರೆ ಆಗ್ತಾ ಇದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದೊಂದು ಗಾಡಿ ಒಂದೊಂದ್ ತರ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬರ ದೇಹದ ಪ್ರಕೃತಿ ಬೇರೆ ಬೇರೆ ತರ ಇರುತ್ತೆ. ಆದ್ರೆ ಮುಖ್ಯವಾದ 7 ಕಾರಣಗಳಿಂದ ನಮ್ಮ ದೇಹ ತೂಕ ಕಡಿಮೆ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಆ ಕಾರಣಗಳೇನು? ಅದಕ್ಕಿಂತ ನಾವೇನೇನ್ ಮಾಡೋದ್ರಿಂದ ದೇಹ ತೂಕವನ್ನು ಸುಲಭವಾಗಿ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ, ಇದನ್ನೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಕೆಲವೊಬ್ರು ಕಡಿಮೆ ಆಹಾರ ತಗೊಂಡ್ರು ದೇಹ ತೂಕ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇನ್ ಕೆಲವೊಬ್ರು ಎಷ್ಟು ಹೆಚ್ಚು ಆಹಾರ ತಗೊಂಡ್ರು ಅದನ್ನ ಅರಗಿಸ್ಕೋತಾರೆ, ದೇಹ ತೂಕವನ್ನ ಕಡಿಮೆಯಲ್ಲೇ ಮೇಂಟೈನ್ ಮಾಡುವಂತ ಶಕ್ತಿ ಇಟ್ಕೊಂಡಿರ್ತಾರೆ. ಈ ವ್ಯತ್ಯಾಸ ಮುಖ್ಯವಾಗಿ ಆಗಿರುವಂತಹದ್ದು ನಮ್ಮ ದೇಹದ ಮೆಟಬಾಲಿಸಂ ಬೇರೆ ಬೇರೆ ತರ ಇರೋದ್ರಿಂದ. ಮುಖ್ಯವಾದಂತಹ ಮೊದಲನೇ ಕಾರಣ, ನಮ್ಮ ಮೆಟಬಾಲಿಸಂ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. BMR, ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ನಾವು ರೆಸ್ಟ್ ಅಲ್ಲಿ ಇದ್ದಾಗ ನಮ್ಮ ದೇಹ ಎಷ್ಟು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ಳುತ್ತೆ ಒಂದು ದಿನದಲ್ಲಿ ಅನ್ನೋದು BMR ಅಂತ ಹೇಳ್ತೀವಿ. ಅದು ನಾವು ಎಷ್ಟು ತಿಂದಿರ್ತೀವೋ ಅದು ಶಕ್ತಿಯಾಗಿ ಮಾರ್ಪಾಡು ಎಷ್ಟೆಷ್ಟಾಗುತ್ತೆ ಅನ್ನೋದು ಒಬ್ಬೊಬ್ಬರ ದೇಹದ ಪ್ರಕೃತಿ ಪ್ರಕಾರ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಗಂಡಸರಲ್ಲಿ ಹೆಂಗಸರಲ್ಲಿ ಬೇರೆ ತರ ಇರುತ್ತೆ, ಸಣ್ಣ ವಯಸ್ಸಿನಲ್ಲಿ ಬೇರೆ ತರ ಇರುತ್ತೆ, ವಯಸ್ಸಾದ ನಂತರ ಬೇರೆ ತರ ಇರುತ್ತೆ. ಅವರವರ ಅನುವಂಶೀಯತೆ ಪ್ರಕಾರ, ಜೆನೆಟಿಕ್ಸ್ ಪ್ರಕಾರ ಬೇರೆ ಬೇರೆ ತರ ಇರುತ್ತೆ. ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈಗ ವಯಸ್ಸಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸಣ್ಣ ವಯಸ್ಸಲ್ಲಿದ್ದಾಗ BMR ಹೆಚ್ಚಿರುತ್ತೆ, ನಾವು ಸ್ವಲ್ಪ ತಿಂದ್ರು ದೇಹ ಅರಗಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ. ಅದೇ ವಯಸ್ಸಾಗ್ತಾ ಇದ್ದಾಗೆ BMR ಕಡಿಮೆ ಆಗುತ್ತೆ. ಯಾಕೆಂದ್ರೆ 30 ವರ್ಷ ಇರುವಾಗ ಎಷ್ಟು ನಮ್ಮ ದೇಹದಲ್ಲಿ ಮಾಂಸಖಂಡಗಳಿರುತ್ತೋ ಪ್ರತಿ 10 ವರ್ಷಕ್ಕೆ, ಅಂದ್ರೆ 30ರಿಂದ 40 ಆದಾಗ 3ರಿಂದ 8% ಮಾಂಸಖಂಡಗಳು ಕಡಿಮೆ ಆಗುತ್ತೆ. 40ರಿಂದ 50 ವಯಸ್ಸಿನಲ್ಲಿ ಮತ್ತೆ ಪ್ರತಿ 10 ವರ್ಷಕ್ಕೆ 3ರಿಂದ 8% ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ BMR, ಬೇಸಲ್ ಮೆಟಬಾಲಿಕ್ ರೇಟ್ ಕಡಿಮೆ ಆಗುತ್ತೆ. ವಯಸ್ಸಾಗ್ತಾ ಇದ್ದಾಗೆ ನಾವು ಎಷ್ಟು ಆಹಾರ ತಗೊಂಡ್ರು ಅದು ಹೆಚ್ಚು ಬೊಜ್ಜಾಗಿ ಮಾರ್ಪಾಡಾಗಿ ದೇಹ ತೂಕ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಅದೇ ಕಾರಣದಿಂದ ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಸರಿಯಾಗಿ ಇಟ್ಕೊಂಡ್ರೆ, ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಹೆಚ್ಚು ಮಾಂಸಖಂಡಗಳಿದೆ, ಬೊಜ್ಜು ಕಡಿಮೆ ಇದೆ ಅಂತ ಇದ್ದಾಗ ನಾವು ತಿಂದಿರುವಂತ ಆಹಾರ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಅದು ಇನ್ನೂ ದಪ್ಪ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ನಮ್ಮ ವಯಸ್ಸಾಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಮಾಂಸಖಂಡಗಳನ್ನ ಸರಿಯಾಗಿ ಕಾಪಾಡಿಕೊಳ್ಳುವಂತಹದ್ದು ಬಹಳ ಮುಖ್ಯ. ಅದಕ್ಕೆ ನಾವು ಸರಿಯಾಗಿ ಆಹಾರವನ್ನು ತಗೊಳ್ಬೇಕು, ವ್ಯಾಯಾಮಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದು ಕ್ವಾಲಿಟಿ ವರ್ಸಸ್ ಕ್ವಾಂಟಿಟಿ. ಈ ತೂಕ ನಿಯಂತ್ರಣ ಮಾಡಬೇಕಾದ್ರೆ ನಾವು ಎಷ್ಟು ಕಡಿಮೆ ತಿಂತೀವಿ ಅನ್ನೋದಕ್ಕಿಂತ ಏನ್ ತಿಂತೀವಿ ಅನ್ನೋದು ಬಹಳ ಮುಖ್ಯ. ಇದರಲ್ಲಿ ನಾವು 3 ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೋಬೇಕು. ಮೊದಲನೇದು ಹಿಡನ್ ಕ್ಯಾಲರೀಸ್ ಅಂತ. ಈ ಕೆಲವೊಂದು ಡ್ರೈ ಫ್ರೂಟ್ಸ್ ಗಳಲ್ಲಿ ಮತ್ತು ಎಣ್ಣೆಗಳಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ನಮ್ಗೆ ಹೆಚ್ಚು ಕ್ಯಾಲರಿಗಳನ್ನ ನಾವು ತಗೋತಾ ಇರ್ತೀವಿ. ಈ ಡ್ರೈ ಫ್ರೂಟ್ಸ್ ಅಲ್ಲಿ ತುಂಬಾ ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನು ನಾವು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಈ ತರ ತಿಂತಾ ಹೋಗ್ಬಿಟ್ರೆ ನಮಗೆ ಗೊತ್ತಿಲ್ಲದೇನೆ ಎಷ್ಟೊಂದು ಕ್ಯಾಲರಿಗಳು ಹೋಗ್ತಾ ಇರುತ್ತೆ. ನಾವು ಸ್ವಲ್ಪ ತುಪ್ಪ ಬೇಕು, ಸ್ವಲ್ಪ ಎಣ್ಣೆ ಬೇಕು ಅಂತ ಹೇಳಿ ಹಾಕ್ಸ್ಕೊತಾ ಹೋದಾಗ ಅದು ಸ್ವಲ್ಪ ಸ್ವಲ್ಪ ಅನ್ನೋದು ತುಂಬಾ ಜಾಸ್ತಿಯಾಗಿ ಕ್ಯಾಲರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದು ಬಹಳ ಮುಖ್ಯ. ಇದನ್ನ ಸರಿಯಾಗಿ ಕಂಟ್ರೋಲ್ ಮಾಡುವಂತದ್ದು, ಪೋರ್ಷನ್ ಕಂಟ್ರೋಲ್. ನಾವು ಎಷ್ಟು ತಗೋಬೇಕು ಅಂತ ಅದಕ್ಕೆ ಲಿಮಿಟ್, ಇತಿಮಿತಿ ಇರುವಂತದ್ದು ಬಹಳ ಮುಖ್ಯ. ಎರಡನೇದು, ನಾವು ಗ್ರೇಸಿಂಗ್ ಪ್ಯಾಟರ್ನ್ ಅಲ್ಲಿ ತಿಂತಾ ಹೋಗ್ತೀವಿ ಅಂತ. ಅಂದ್ರೆ ನಾವು ಈಗ ಕೆಲಸ ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಸ್ವಲ್ಪ ಹಸಿವಾಯ್ತು ಅಂತ ಒಂದ್ಸಲ ಅಡಿಗೆ ಮನೆಗೆ ಹೋಗಿ ಬರ್ತೀವಿ, ಅಲ್ಲೇನೋ ಕಾಣಿಸುತ್ತೆ, ಫ್ರಿಡ್ಜ್ ಓಪನ್ ಮಾಡ್ತೀವಿ, ಅಲ್ಲೇನೋ ಕಾಣಿಸುತ್ತೆ, ಸ್ವಲ್ಪ ತಿಂತಾ ಇರ್ತೀವಿ, ಮತ್ತೆ ಬರ್ತೀವಿ. ಇನ್ನೊಂದ್ ಸ್ವಲ್ಪ ಸುಸ್ತಾಯ್ತು, ನೀರ್ ಕುಡಿಯಕ್ ಹೋದೆ, ಅಲ್ಲೇನೋ ಸ್ವಲ್ಪ ಕಾಣಿಸ್ತು, ಆ ಡಬ್ಬಿ ಓಪನ್ ಮಾಡದೆ ತಿಂದೆ. ಈ ರೀತಿ ನಮ್ಗೆ ಗೊತ್ತಿಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೊಂದ್ ಸಲ ನಾವು ಏನೋ ಆಹಾರವನ್ನ ತಗೋತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಗೊತ್ತಿಲ್ಲದೇನೆ ಈ ಕ್ಯಾಲರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಮಾಡೋದನ್ನ ನಾವು ತಡಿಬೇಕು. ಸರಿಯಾದ ನಿಗದಿತ ಸಮಯಕ್ಕೆ ಆಹಾರ ತಗೋಬೇಕು. ಸರಿಯಾದ ಪ್ರಮಾಣದಲ್ಲಿ ಆ ಪ್ಯಾಕ್ ಮಾಡಿ ಇಟ್ಕೊಂಡಿರ್ಬೇಕು, ಇಷ್ಟೇ ತಗೊಳ್ಳೋದು ಅಂತ. ನಾವು ಟಿವಿ ನೋಡ್ತಾ ಎಷ್ಟೋ ತಿಂತಾ ಹೋದ್ರೆ, ಒಂದು ಬಾಕ್ಸ್ ಇಟ್ಕೊಂಡು ನಾವು ಚಿಪ್ಸ್ ತಿಂತಾ ಹೋದ್ರೆ ಎಷ್ಟು ತಿಂದಿದೀವಿ ಅನ್ನೋದು ಲೆಕ್ಕನೇ ಇರೋದಿಲ್ಲ. ಈ ರೀತಿ ಮಾಡಬಾರ್ದು ಅಂತ. ನಂತರ ನಾವು ಈ ಕ್ಯಾಲರಿ ಡೆನ್ಸ್ ಆಹಾರಕ್ಕಿಂತ ನ್ಯೂಟ್ರಿಯೆಂಟ್ ಡೆನ್ಸ್ ಆಹಾರ ತಗೋಬೇಕು. ಅಂದ್ರೆ ಪೋಷಕಾಂಶಗಳು ಹೆಚ್ಚಿರುವಂತಹ ಆಹಾರ. ಕಡಿಮೆ ಕ್ಯಾಲರಿಗಳಿದ್ದು ಪೋಷಕಾಂಶಗಳು ಹೆಚ್ಚಿರುವಂತಹ ಆಹಾರ ಯಾವುದು? ತರಕಾರಿಗಳು, ಸೊಪ್ಪುಗಳು, ಈ ಇಡೀ ಧಾನ್ಯಗಳು, ಕೆಲವೊಂದಿಷ್ಟು ಕಾಳುಗಳು, ಇದನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಗೆ ಕ್ಯಾಲರಿಗಳು ಹೆಚ್ಚಾಗೋದಿಲ್ಲ, ಆದ್ರೆ ನಮ್ಗೆ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ. ಅದನ್ನ ಹೆಚ್ಚು ತಗೋತಾ ಹೋಗ್ಬೇಕು. ಈ ಕ್ಯಾಲರಿ ಡೆನ್ಸ್ ಆಹಾರ ಅಂತಂದ್ರೆ ಈ ಸಕ್ಕರೆ ಮಿಶ್ರಿತ ಆಹಾರ, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಮೈದಾ, ಈ ಸಕ್ಕರೆ ಮಿಶ್ರಿತ
ಪಾನೀಯಗಳು ಇದನ್ನೆಲ್ಲ ತಗೊಳ್ಳೋದ್ರಿಂದ ನಮ್ಗೆ ಹೆಚ್ಚು ಹೆಚ್ಚು ಈ ಸ್ವೀಟ್ಸ್, ಚಾಕೊಲೇಟ್ಸ್, ಐಸ್ ಕ್ರೀಮ್ ಈ ತರ ಎಲ್ಲ ತಗೊಳ್ಳೋದ್ರಿಂದ ಹೆಚ್ಚು ಕ್ಯಾಲರಿಗಳು ಸಿಗುತ್ತೆ. ನಾವು ಕಡಿಮೆನೆ ತಿಂತ ಹೋದ್ರೂ ನಮ್ಗೆ ಕ್ಯಾಲರಿಗಳು ಹೆಚ್ಚಾದ ತಕ್ಷಣ ತೂಕ ಹೆಚ್ಚಾಗುವಂತ ಪ್ರಕೃತಿ ಆಗ್ಬಿಡುತ್ತೆ. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟು ಕಡಿಮೆ ತಿಂತೀವಿ ಅನ್ನೋದಕ್ಕಿಂತ ಏನ್ ತಿಂತೀವಿ ಅನ್ನೋದನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೋಬೇಕು. ಮೂರನೇದು, ಮಾನಸಿಕ ಒತ್ತಡ ಹೆಚ್ಚಿದ್ದಾಗ ದೇಹ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಕಾರ್ಟಿಸಾಲ್ ಅನ್ನುವಂತಹದ್ದು ಸ್ಟ್ರೆಸ್ ಹಾರ್ಮೋನ್. ಕಾರ್ಟಿಸಾಲ್ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಎಲ್ಲಾ ಕ್ರಿಯೆಗಳು ನಡಲಿಕ್ಕೆ ಅವಶ್ಯಕತೆ ಇರುತ್ತೆ. ಆದ್ರೆ ಯಾವಾಗ ಈ ಕಾರ್ಟಿಸಾಲ್ ಈ ಒತ್ತಡದಲ್ಲಿ, ಮಾನಸಿಕ ಒತ್ತಡದಲ್ಲಿ ಕಂಟಿನ್ಯೂಸ್ ಆಗಿ ಹೆಚ್ಚಾಗಿರುತ್ತೋ ಆವಾಗ ನಮ್ಮ ದೇಹ ಹೆಚ್ಚು ಹೆಚ್ಚು ಫ್ಯಾಟಿ ಫುಡ್ ಬೇಕು, ಹೆಚ್ಚು ಕಂಫರ್ಟ್ ಫುಡ್ ಬೇಕು, ಹೆಚ್ಚು ಸಕ್ಕರೆ ಮಿಶ್ರಿತ ಶುಗರಿ ಫುಡ್ಸ್ ಬೇಕು ಅಂತ ಅದಕ್ಕೆ ಕ್ರೇವ್ ಮಾಡ್ತಾ ಇರುತ್ತೆ. ನಮ್ಗೆ ಬೇಕು ಬೇಕು ಅನ್ನುವಂತ ಆಸೆ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಅದನ್ನ ತಗೋತಾ ಹೋಗ್ತೀವಿ, ತಿಂತಾ ಹೋಗ್ತೀವಿ. ಅದು ಮುಖ್ಯವಾಗಿ ಈ ತರ ಫ್ಯಾಟಿ ಫುಡ್ ಗಳು ಜಾಸ್ತಿ ತಿಂದ್ರೆ, ಸಕ್ಕರೆ ಮಿಶ್ರಿತ ಆಹಾರ ಹೆಚ್ಚು ತಿಂದ್ರೆ, ಈ ಕಾರ್ಟಿಸಾಲ್ ಹೆಚ್ಚಿದ್ದಾಗ, ಒತ್ತಡ ಹೆಚ್ಚಿದ್ದಾಗ ಅಬ್ಡಾಮಿನಲ್ ಫ್ಯಾಟ್ ಅಂದ್ರೆ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ವಿಸರಲ್ ಫ್ಯಾಟ್ ಅಂದ್ರೆ ನಮ್ಮ ಹೃದಯದ ಅಕ್ಕಪಕ್ಕದಲ್ಲಿ, ನಮ್ಮ ಕರಳಿನ ಅಕ್ಕಪಕ್ಕದಲ್ಲಿ ಕೊಬ್ಬಿನಂಶ ಹೆಚ್ಚಾಗುತ್ತೆ. ಅವಾಗ ಸಕ್ಕರೆ ಕಾಯಿಲೆ ಹೆಚ್ಚಾಗುವಂತಹದ್ದು, ಹಾರ್ಟ್ ಅಟ್ಯಾಕ್ ಆಗುವಂತ ಸಮಸ್ಯೆ, ಸ್ಟ್ರೋಕ್ ಆಗುವಂತ ಸಮಸ್ಯೆ ಇವೆಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಈ ರೀತಿಯಾದಂತಹ ಮಾನಸಿಕ ಒತ್ತಡವನ್ನ ನಾವು ಆದಷ್ಟು ಕಡಿಮೆ ಇಟ್ಕೊಳ್ಳಿಕ್ಕೆ ನೋಡ್ಬೇಕು. ಒತ್ತಡ ಹೆಚ್ಚಿದ್ದಾಗ ಇಮೋಷನಲ್ ಈಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾರಿಗಾದ್ರೂ ಸಿಟ್ಟಾದಾಗ ಅಥವಾ ಯಾರಿಗಾದ್ರೂ ತುಂಬಾ ಬೇಜಾರಾದಾಗ ಅವಾಗ ತಕ್ಷಣ ಹೋಗಿ ಅವ್ರಿಗೆ ಗೊತ್ತಿಲ್ಲದೆ, ಕಂಟ್ರೋಲ್ ಇಲ್ಲದೆ ಕೆಲವೊಬ್ರು ತಿಂತಾ ಹೋಗ್ತಾರೆ. ಈ ರೀತಿ ಆದಾಗ್ಲೂ ಕೂಡ ಸಡನ್ ಆಗಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕ್ಯಾಲರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ಆಗ್ಬಾರ್ದು, ಈ ಇಮೋಷನಲ್ ಈಟಿಂಗ್ ಆಗ್ಬಾರ್ದು ಅಂತಂದ್ರೆ ನಾವು ತಿನ್ನುವಂತ ಆಹಾರವನ್ನ ನಿಧಾನವಾಗಿ ಒಂದೊಂದು ತುತ್ತನ್ನು ಕರೆಕ್ಟ್ ಆಗಿ ಮೈಂಡ್ಫುಲ್ ಈಟಿಂಗ್ ಇರಬೇಕು. ಅಂದ್ರೆ ಅದನ್ನ ಆಸ್ವಾದಿಸ್ಕೊಂಡು 1 ಸೆಕೆಂಡ್ ಯೋಚನೆ ಮಾಡ್ಕೊಂಡು ನಾನು ತಿಂತಾ ಇರೋ ಪ್ರಮಾಣ ಸರಿ ಇದೆಯಾ, ತಿಂತಾ ಇರುವಂತಹ ಆಹಾರ ಸರಿಯಾಗಿದೆಯಾ, ಇದು ಪೌಷ್ಟಿಕ ಆಹಾರನ ನನಗೆ ಸರಿನಾ ಅಂತ ಪ್ರಶ್ನೆ ಮಾಡ್ಕೊಂಡು ತಿನ್ನುವಂತಹ ಆ ಪ್ರಕೃತಿಯನ್ನ ನಾವು ಬೆಳೆಸ್ಕೊಂಡ್ರೆ ನಾವು ಈ ರೀತಿ ಇಮೋಷನಲ್ ಈಟಿಂಗ್ ಮಾಡೋದನ್ನ ತಪ್ಪಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 4ನೇದು, ನಮ್ಮ ನಿದ್ದೆ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ದೇಹ ತೂಕ ಕಡಿಮೆ ಮಾಡೋದು ಕಷ್ಟ ಅಂತ ಹೇಳ್ತೀವಿ. ಇದರಲ್ಲಿ 2 ಹಾರ್ಮೋನ್ಗಳ ಅರ್ಥ ಮಾಡ್ಕೋಬೇಕು. ಗ್ರೆಲಿನ್ ಅನ್ನೋದು ಹಶು ಹೆಚ್ಚಾಗ್ತಾ ಇದೆ ಅಂತ ಸಿಗ್ನಲ್ ಕೊಡುವಂತ ಹಾರ್ಮೋನ್. ಲೆಪ್ಟಿನ್ ಅನ್ನುವಂತಹದ್ದು ನನಗೆ ಹೊಟ್ಟೆ ತುಂಬಿತು ಅಂತ ಹೇಳುವಂತ ಹಾರ್ಮೋನ್. ನಾವು ಪ್ರತಿದಿನ ನಿದ್ದೆ ಮಾಡುವಂತಹ ಪ್ರಮಾಣ ಅಥವಾ ಒಳ್ಳೆ ಕ್ವಾಲಿಟಿ ನಿದ್ದೆ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಇದ್ದಾಗ ನಮ್ಮ ದೇಹದಲ್ಲಿ ಗ್ರೆಲಿನ್ ಹೆಚ್ಚಾಗ್ಬಿಡುತ್ತೆ. ಅಂದ್ರೆ ನನಗೆ ಹೆಚ್ಚು ಹಶುವಾಗ್ತಾ ಇದೆ ಅಂತ ಸಿಗ್ನಲ್ ಕೊಡುತ್ತೆ. ನಾವು ಹೆಚ್ಚು ತಿಂತಾ ಹೋಗ್ತೀವಿ, ಹೆಚ್ಚು ಕ್ಯಾಲರಿ ಇರುವಂತಹ ಆಹಾರವನ್ನ ತಿಂತಾ ಹೋಗ್ತೀವಿ. ಲೆಪ್ಟಿನ್ ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಎಷ್ಟು ತಿಂದ್ರೂ ಕೂಡ ನನಗೆ ಆ ತೃಪ್ತಿ, ಸಮಾಧಾನನೇ ಆಗೋದಿಲ್ಲ. ಅವಾಗ ನನ್ನ ದೇಹ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆದ್ರಿಂದ ಸರಿಯಾಗಿ ನಿದ್ದೆ ಮಾಡೋದ್ರಿಂದ ಆ ಹಾರ್ಮೋನ್ ಲೆಪ್ಟಿನ್ ಗ್ರೆಲಿನ್ ಬ್ಯಾಲೆನ್ಸ್ ಇದ್ದಾಗ ದೇಹ ತೂಕ ಸುಲಭವಾಗಿ ಇಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದರ ಜೊತೆಗೆ ಈ ನಿದ್ದೆ ಚೆನ್ನಾಗಿ ಆಗಿಲ್ಲ ಅಂತ ಇದ್ದಾಗ ನಮ್ಮ ದೇಹದಲ್ಲಿರುವಂತಹ ಬೇಸಲ್ ಮೆಟಬಾಲಿಕ್ ರೇಟ್ ಸ್ಲೋ ಆಗ್ಬಿಡುತ್ತೆ. ಅಂದ್ರೆ ನಿದ್ದೆ ಚೆನ್ನಾಗಿಲ್ಲ ಅಂತ ಇದ್ದಾಗ ನಾನು ಇಡೀ ದಿನದಲ್ಲಿ ಕಡಿಮೆ ಕ್ಯಾಲರಿ ನಾನು ಖರ್ಚು ಮಾಡ್ತಾ ಹೋಗ್ತೀನಿ. ಅವಾಗ ನಾನು ಎಷ್ಟು ಪ್ರಯತ್ನ ಪಟ್ಟರು ನನ್ನ ದೇಹ ತೂಕ ಇಳಿಯೋದೇ ಇಲ್ಲ. ಸೊ ನಿದ್ದೆ ಚೆನ್ನಾಗಿ ಮಾಡೋದು ಬಹಳ ಮುಖ್ಯ. ಅದಕ್ಕಿಂತ ನಿದ್ದೆ ಕಡಿಮೆ ಇದ್ದಾಗ ನಾನು ಎಷ್ಟು ವ್ಯಾಯಾಮ ಮಾಡಿದ್ರು ಕೂಡ ಅವಾಗ ನನ್ನ ಶಕ್ತಿ ಇರೋಲ್ಲ, ನನಗೆ ಎನರ್ಜಿ ಇರೋಲ್ಲ, ನನಗೆ ವ್ಯಾಯಾಮ ಸರಿಯಾಗಿ ಮಾಡ್ಲಿಕ್ಕೆ ಆ ಹುರುಪು ಬರೋದಿಲ್ಲ. ಆದ್ರಿಂದ ಸರಿಯಾಗಿ ನಿದ್ದೆ ಮಾಡುವಂತಹದ್ದು, 7 ರಿಂದ 8 ಗಂಟೆ ಸರಿಯಾಗಿ ನಿದ್ದೆ ಮಾಡುವಂತದ್ದು, ಸರಿಯಾದ ಟೈಮಲ್ಲಿ ನಿದ್ದೆ ಮಾಡುವಂತದ್ದು ಇದು ಬಹಳ ಮುಖ್ಯ. ಇದಕ್ಕೆ ಬೇಕಾಗ್ಲಿಕ್ಕೆ ನಾವು ಏನೇನ್ ಮಾಡ್ಬೇಕು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ನಿದ್ದೆ ಕರೆಕ್ಟ್ ಟೈಮ್ಗಿಂತ ಮುಂಚೆ, ಅರ್ಧ ಗಂಟೆ ಮುಂಚೆ ನಮ್ಮ ಸ್ಕ್ರೀನ್ ಗಳಿಂದ ನಾವು ದೂರ ಇರಬೇಕು. ಮೊಬೈಲ್, ಟಿವಿ ಎಲ್ಲ ಆಫ್ ಮಾಡಬೇಕು. ಆ ಟೈಮಲ್ಲಿ ಅರ್ಧ ಗಂಟೆ ಮುಂಚೆ ಟೀ, ಕಾಫಿ ಕುಡಿಯುವಂತಹ ಅಭ್ಯಾಸವನ್ನು ಬಿಟ್ಬಿಡ್ಬೇಕು. ತುಂಬಾ ಫಿಸಿಕಲ್ ಆಕ್ಟಿವಿಟಿ ಆ ಟೈಮಲ್ಲಿ ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅದರ ಜೊತೆಗೆ ಕರೆಕ್ಟ್ ಆಗಿ ಒಂದು ರುಟೀನ್ ಮಾಡ್ಕೊಂಡ್ಬಿಡ್ಬೇಕು. ಪ್ರತಿದಿನ ಇಷ್ಟೊತ್ತಿಗೆ ಈ ರೀತಿ ನಾನು ನಿದ್ದೆ ಮಾಡ್ತೀನಿ ಅಂತ ಆ ಅಭ್ಯಾಸವನ್ನ ಮಾಡ್ಕೊಂಡಿದ್ದಾಗ ಈ ತೊಂದರೆಗಳೆಲ್ಲ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬಹುದು. 5ನೇದು, ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಇದ್ದಾಗ ದೇಹ ತೂಕ ಇಳಿಸೋದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ದೇಹದಲ್ಲಿ ಎಷ್ಟು ಇನ್ಸುಲಿನ್ ಇದ್ರೂ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ರಕ್ತದಲ್ಲಿ ಇನ್ಸುಲಿನ್ ಹೆಚ್ಚಾಗ್ತಾ ಹೋಗುತ್ತೆ, ದೇಹದಲ್ಲಿ ಹೊಟ್ಟೆ ಬೊಜ್ಜು ಹೆಚ್ಚಾಗುವಂತಹದ್ದು, ನಾವು ತಗೊಂಡಿರುವಂತಹ ಸಕ್ಕರೆ ಸರಿಯಾಗಿ ಅದು ಮೆಟಬಲೈಸ್ ಆಗ್ತಾ ಇರಲ್ಲ. ಆವಾಗ ಈ ರೀತಿ ಬೊಜ್ಜಾಗಿ ಮಾರ್ಪಾಡಾಗಿ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ, ದೇಹ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಥೈರಾಯ್ಡ್ ಸಮಸ್ಯೆ ಇದ್ದಾಗ, ಹೈಪೋಥೈರಾಯ್ಡಿಸಮ್ ಅಂತೀವಿ. ನನಗೆ ಥೈರಾಯ್ಡ್ ಸಮಸ್ಯೆ ಇದೆ, ನನಗೆ ಎಷ್ಟು ಕಷ್ಟಪಟ್ಟರು ನಾನು ತೂಕ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಡಾಕ್ಟ್ರೆ ಅಂತ ಹೇಳ್ತಿರ್ತಾರೆ. ಈ ಥೈರಾಯ್ಡ್ ಪ್ರಮಾಣ ಕಡಿಮೆ ಆದಾಗ, ಥೈರಾಯ್ಡ್ ಹಾರ್ಮೋನ್ಗಳು ಕಡಿಮೆ ಆದಾಗ, ಹೈಪೋಥೈರಾಯ್ಡ್ ಸ್ಟೇಟ್ ಇದ್ದಾಗ ಕೂಡ ಈ ಹೊಟ್ಟೆ ಬೊಜ್ಜು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ದೇಹದಲ್ಲಿ ಮೆಟಬಾಲಿಸಮ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಹೆಚ್ಚು ಕಷ್ಟಪಟ್ಟು ಹೆಚ್ಚು ವ್ಯಾಯಾಮ ಮಾಡಬೇಕು, ಆಹಾರ ಇನ್ನಷ್ಟು ಕಡಿಮೆ ಮಾಡಬೇಕು. ಅದಕ್ಕೆ ನಾವು ಅಡ್ಜಸ್ಟ್ ಆಗುವಂತದ್ದನ್ನ ಕಲ್ತ್ಕೋಬೇಕು. ಅದರ ಜೊತೆಗೆ ಈ ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ, ಮೆನೋಪಾಸ್ ಅಂತ ಹೇಳ್ತೀವಿ, ಸುಮಾರು 40 ರಿಂದ 45 ವರ್ಷ ಆ ಸಮಯದಲ್ಲಿ ಹೆಂಗಸರಿಗೆ ಮುಟ್ಟು ನಿಲ್ಲುತ್ತೆ. ಅವಾಗ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗ್ತಾ ಹೋಗುತ್ತೆ.
ಅವಾಗ್ಲೂ ಕೂಡ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗುವಂತದ್ದು, ಮಾಂಸಖಂಡ ಕ್ಷೀಣಿಸುವಂತ ಸಾಧ್ಯತೆ ಇರುತ್ತೆ. ಅವಾಗ ಹೊಟ್ಟೆ ಬೊಜ್ಜು ಹೆಚ್ಚಾಗುತ್ತೆ. ಸೊ ಇದನ್ನ ಸರಿಯಾಗಿ ನಾವು ಗಮನಿಸಿಕೊಂಡು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಥೈರಾಯ್ಡ್ ಸಮಸ್ಯೆ ಇದೆಯಾ, ಈಸ್ಟ್ರೋಜನ್ ಕಡಿಮೆ ಇದೆಯಾ, ಈ ಮುಟ್ ನಿಲ್ಲುವಂತ ಸಮಯದಲ್ಲಿ ಹಾರ್ಮೋನ್ ಟ್ಯಾಬ್ಲೆಟ್ಗಳ ಅವಶ್ಯಕತೆ ಇದೆಯಾ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಅಂತ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿಯಾದ ರೀತಿಯಲ್ಲಿ ನಾವು ಇದನ್ನ ಎದುರಿಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಹೊಟ್ಟೆ ಬೊಜ್ಜು ಹೆಚ್ಚಾಗದೇ ಇರೋ ರೀತಿಯಲ್ಲಿ ದೇಹ ತೂಕ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದೇ ರೀತಿ ವಯಸ್ಸಾಗ್ತಾ ಇದ್ದಾಗೂ ಕೂಡ ಹಾಗೆ ಮಾಂಸಖಂಡಗಳು ಕಡಿಮೆ ಆದ ತಕ್ಷಣ ಮೆಟಬಾಲಿಸಂ ಕಡಿಮೆ ಆಗುತ್ತೆ, ನಮ್ಗೆ ತೊಂದರೆ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ದೇಹ ತೂಕ ಹೆಚ್ಚಾಗ್ತಾ ಹೋಗ್ಬಿಡ್ಬೋದು. ಅದೇ ಕಾರಣದಿಂದ ನಮ್ಮ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಆಹಾರದಲ್ಲಿ ಪ್ರೋಟೀನ್ ಅನ್ನು ಸರಿಯಾಗಿ ತಿನ್ಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಅನ್ನ ಮಾಡಬೇಕು. ಇದನ್ನೆಲ್ಲ ಕರೆಕ್ಟ್ ಆಗಿ ಅನುಸರಿಸಿದ್ರೆ ನಮ್ಮ ಹಾರ್ಮೋನ್ಗಳು ಎಷ್ಟು ವ್ಯತ್ಯಾಸ ಆದ್ರೂ ಕೂಡ ನಾವು ಸರಿಯಾಗಿ ನಮ್ಮ ದೇಹ ತೂಕವನ್ನು ಮೇಂಟೈನ್ ಮಾಡಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 6ನೇದು, ವ್ಯಾಯಾಮ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮ್ಮ ದೇಹ ತೂಕ ಕಡಿಮೆ ಆಗುತ್ತೆ. ಹೇಗೆ ಅಂತ ನೋಡೋಣ. ನಾನು ಪ್ರತಿನಿತ್ಯ ವಾಕಿಂಗ್ ಮಾಡ್ತಾ ಇದ್ದೀನಿ ಡಾಕ್ಟ್ರೆ, ಅಂದ್ರೂ ನನ್ನ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳೋರು ಬಹಳಷ್ಟು ಜನ ಇರ್ತಾರೆ. ಅಂದ್ರೆ ನಾನು ಪ್ರಾರಂಭದಲ್ಲಿ ಒಂದು 5 ಕಿಲೋಮೀಟರ್ ಪ್ರತಿದಿನ ವಾಕಿಂಗ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ನನಗೆ ಸುಸ್ತಾಗುತ್ತೆ, ನನ್ನ ದೇಹ ಒಂದಿಷ್ಟು ಶಕ್ತಿಯನ್ನ ಖರ್ಚು ಮಾಡುತ್ತೆ. ಅದೇ ಪ್ರತಿದಿನ ಅದೇ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ 3 ತಿಂಗಳ ಕೊನೆಯಲ್ಲಿ 6 ತಿಂಗಳ ಕೊನೆಯಲ್ಲಿ ಕಡಿಮೆ ಶಕ್ತಿಯಲ್ಲಿ ಅದೇ ಕೆಲಸವನ್ನ ಮಾಡೋದನ್ನ ದೇಹ ಕಲ್ತ್ಕೊಂಡ್ಬಿಡುತ್ತೆ. ಇದಕ್ಕೆ ಅಡಾಪ್ಟಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ದೇಹ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಅಂತ. ಅಂದ್ರೆ 6 ತಿಂಗಳ ಕೊನೆಯಲ್ಲಿ ನಾನು 5 ಕಿಲೋಮೀಟರ್ ವಾಕಿಂಗ್ ಮಾಡಕ್ಕೆ ಕಡಿಮೆ ಶಕ್ತಿ ಸಾಕಾಗುತ್ತೆ. ಅವಾಗ ದೇಹ ತೂಕ ಇಳಿಯೋದು ಕಷ್ಟ ಆಗ್ತಾ ಹೋಗುತ್ತೆ. ಅದೇ ಕಾರಣದಿಂದ ನಾವು ಇದನ್ನ ತಪ್ಪಿಸ್ಲಿಕ್ಕೆ, ಅಡಾಪ್ಟಬಿಲಿಟಿ ಆಗ್ಲಿಕ್ಕೆ, ಅಡ್ಜಸ್ಟ್ ಆಗದೆ ಇರ್ಲಿಕ್ಕೆ ನಾವು ವ್ಯಾಯಾಮ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡಬೇಕು. ಬೇರೆ ಬೇರೆ ರೀತಿಯಾಗಿ ವ್ಯಾಯಾಮಗಳನ್ನ ಮಾಡೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಓಡುವಂತಹದ್ದು, ಮತ್ತೆ ನಿಧಾನ ವಾಕಿಂಗ್ ಮಾಡುವಂತದ್ದು, ಏರುಪೇರು ಇರುವಂತದ್ದು, ಈ ತರ ವೆರೈಟಿ ಆಡ್ ಮಾಡಿದಾಗ ದೇಹಕ್ಕೆ ಚಾಲೆಂಜ್ ಆಗುತ್ತೆ. ಅವಾಗ ಆ ಅಡ್ಜಸ್ಟ್ ಆಗುವಂತದ್ದನ್ನ ತಪ್ಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ ಹೇಳ್ತೀವಿ, HIIT ಅಂತ. ಕಡಿಮೆ ಸಮಯದಲ್ಲಿ ಹೆಚ್ಚು ಬೇರೆ ಬೇರೆ ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡಿಕೊಂಡು ಹೆಚ್ಚು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ರೇಟ್ ಹೆಚ್ಚಾಗುತ್ತೆ, ಶಕ್ತಿ ಖರ್ಚು ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದರ ಜೊತೆಗೆ ನಾವು ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ನಾವು ಟಿವಿ ಮುಂದೆ ಕೂತ್ಕೊಂಡು ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಓದ್ತಾ ಇದ್ರೆ ಒಂದ್ ಕಡೆ ಕೂತ್ಕೊಂಡು ನಮ್ಮ ದೇಹದಲ್ಲಿ ಹೆಚ್ಚು ಕ್ಯಾಲರಿಗಳು ಉತ್ಪತ್ತಿ ಆಗೋದಿಲ್ಲ. ನಾವು ಹೆಚ್ಚು ಮಧ್ಯ ಮಧ್ಯ ಗ್ಯಾಪ್ ತಗೊಂಡು ಮನೆ ಕೆಲಸ ಮಾಡಬೇಕು, ಓಡಾಡ್ತಾ ಇರಬೇಕು. ಒಂದು ಫೋನ್ ಬಂದ್ರೆ ಕೂತ್ಕೊಂಡು ಮಾತಾಡೋದ್ರ ಬದಲು ಓಡಾಡ್ತಾ ಮಾತಾಡಿದ್ರೆ ಅವಾಗ ಹೆಚ್ಚು ಕ್ಯಾಲರಿಗಳು ಉಪಯೋಗ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಕೇವಲ ವಾಕಿಂಗ್ ಮಾಡೋದು ಅಷ್ಟೇ ಅಲ್ಲದೆ ಸ್ಟ್ರೆಂತ್ ಟ್ರೈನಿಂಗ್ ಅನ್ನು ಕೂಡ ನಾವು ಮಾಡಬೇಕು. ಯಾಕಂದ್ರೆ ಮಾಂಸಖಂಡಗಳು ಹೆಚ್ಚಿದ್ದಾಗ ಹೆಚ್ಚು ಬೇಗ ಆ ಬೊಜ್ಜು ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಮೆಟಬಾಲಿಕ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದರಿಂದ ಸ್ಟ್ರೆಂತ್ ಟ್ರೈನಿಂಗ್ ಅನ್ನ ಪ್ರತಿ ನಮ್ಮ ವಾರದಲ್ಲಿ 3 ದಿನ ಆದ್ರೂ ಸ್ಟ್ರೆಂತ್ ಟ್ರೈನಿಂಗ್, ವೇಟ್ಸ್ ಅನ್ನು ಎತ್ತುವಂತದ್ದು, ಸ್ಕ್ವಾಟ್ಸ್ ಮಾಡುವಂತದ್ದು, ಈ ಪುಷಪ್ಸ್ ಮಾಡುವಂತದ್ದು, ಲಂಜಸ್ ಮಾಡುವಂತದ್ದು, ಈ ರೀತಿ ವ್ಯಾಯಾಮಗಳನ್ನು ಮಾಡೋದನ್ನ ಅಭ್ಯಾಸ ಇಟ್ಕೋಬೇಕು. ಈ ರೀತಿ ನಮ್ಮ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ದೇಹ ತೂಕ ಸುಲಭವಾಗಿ ಇಳಿಸಬಹುದು. 7ನೇದು ಮತ್ತು ಕೊನೆದು, ನಮ್ಮ ಪಚನ ಕ್ರಿಯೆ ಚೆನ್ನಾಗಿರ್ಬೇಕು ದೇಹ ತೂಕ ಇಳಿಸ್ಲಿಕ್ಕೆ. ನಮ್ಮ ಕರಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ, ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದು ಒಳ್ಳೆ ಗಟ್ ಬ್ಯಾಕ್ಟೀರಿಯಾ ಹೆಚ್ಚಿದ್ದಷ್ಟು ನಮ್ಮ ಆಹಾರ ತಿಂದಿರುವಂತಹದ್ದು ಸರಿಯಾಗಿ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೆ ಹೋಗುತ್ತೆ, ನಮ್ಮ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ, ನಮ್ಮ ಗಟ್ ಬ್ರೈನ್ ಆಕ್ಸಿಸ್ ಇಂದ ಸರಿಯಾಗಿ ಸಿಗ್ನಲ್ಗಳು ಕೊಟ್ಟು ನಾವು ಆಹಾರ ತಗೊಳ್ಳುವಂತಹ ಪ್ರಮಾಣ ಕೂಡ ಕಡಿಮೆ ಮಾಡಲಿಕ್ಕೆ ಶಕ್ತಿ ಇದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ಅದರಿಂದ ಒಳ್ಳೆಯ ಈ ಗಟ್ ಬ್ಯಾಕ್ಟೀರಿಯಾ ಹೆಚ್ಚಾಗುವಂತಹ ಆಹಾರವನ್ನ ನಾವು ತಗೋಬೇಕು. ಅದರ ಜೊತೆಗೆ ಮಲಬದ್ಧತೆಯನ್ನ ಕಡಿಮೆ ಮಾಡ್ಕೋಬೇಕು, ಹೊಟ್ಟೆ ಉಬ್ರ ಬರುವಂತಹದ್ದನ್ನು, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳೋದ್ರಿಂದ ಕೂಡ ಈ ದೇಹ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವೇನೇನ್ ಮಾಡಬೇಕು? ಚೆನ್ನಾಗಿ ನೀರು ಕುಡಿಬೇಕು, ಹೆಚ್ಚು ನಾರಿನಾಂಶ ಇರುವಂತಹ ಆಹಾರಗಳನ್ನು ತಗೋಬೇಕು, ಹೆಚ್ಚು ಈ ಪ್ರಾಸೆಸ್ಡ್ ಫುಡ್ಸ್ ಅನ್ನ ಕಡಿಮೆ ಮಾಡ್ತಾ ಬರಬೇಕು. ಜೊತೆಗೆ ಪ್ರೀಬಯೋಟಿಕ್ ಪ್ರೋಬಯೋಟಿಕ್ ಇರುವಂತಹ ಆಹಾರಗಳನ್ನು ತಗೋಬೇಕು. ಅಂದ್ರೆ ಮೊಸರು ಮತ್ತು ಈ ಇಡ್ಲಿ ದೋಸೆ, ನಾವು ಒಂದಿನ ರಾತ್ರಿ ಇಟ್ಟು ಮರುದಿನ ಮಾಡುವಂತಹ ಆಹಾರಗಳನ್ನ, ಈ ಇಡ್ಲಿ ದೋಸೆ ಅದರಲ್ಲಿ ಫರ್ಮೆಂಟೆಡ್ ಫುಡ್ಸ್ ಅಂತ ಹೇಳ್ತೀವಿ. ಫರ್ಮೆಂಟೇಷನ್ ಇದ್ರಲ್ಲಿ ಹೆಚ್ಚು ಗಟ್ ಬ್ಯಾಕ್ಟೀರಿಯಾ, ಒಳ್ಳೆ ಗಟ್ ಬ್ಯಾಕ್ಟೀರಿಯಾನ ಪ್ರಮೋಟ್ ಮಾಡುವಂತಹ ಆಹಾರ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂತಹ ಆಹಾರ ತಗೊಂಡಾಗ ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ, ಒಳ್ಳೆಯ ಬ್ಯಾಕ್ಟೀರಿಯಾ ನಮ್ಮ ಕರಳಲ್ಲಿರುತ್ತೆ, ಅದರಿಂದ ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾವು ಹೇಗೆ ದೇಹ ತೂಕವನ್ನು ಇಳಿಸ್ಲಿಕ್ಕೆ ಏನೇನು ಕಷ್ಟಗಳಿದೆ, ನಾನು ಎಷ್ಟು ಕಡಿಮೆ ಆಹಾರ ತಗೊಂಡ್ರು ನನಗೆ ಯಾಕೆ ದೇಹ ತೂಕ ಇಳಿತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಉತ್ತರ ಕಂಡುಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಲಿಕ್ಕೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.